ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಹತ್ರ ಬರ್ತಾ ಇದೆ. ಇಲ್ಲಿವರೆ ಬರ್ತಾ ಇದ್ದಂತ ಎಲ್ಲಾ ಸರ್ವೆಗಳು ಹೇಳ್ತಾ ಇದ್ದೇನು ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ಕಾರಣಕ್ಕೆ ಮಮತಾ ಬ್ಯಾನರ್ಜಿಯವರ ನಾಗಲೋಟಕ್ಕೆ ತಡೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಪುನಃ ಮಮತಾ ಬ್ಯಾನರ್ಜಿಯವರೇ ಅಲ್ಲಿ ಅಧಿಕಾರವನ್ನ ಹಿಡಿತಾರೆ. ಬಿಜೆಪಿ ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಅಲ್ಲಿ ಮಮತಾ ಬ್ಯಾನರ್ಜಿಯವರನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾದ ಸರ್ವೆಗಳು ಬರ್ತಾನೆ ಇತ್ತು. ಆದ್ರೆ ದಿನಗಳದಂತೆ ಅಲ್ಲಿಯ ವಾತಾವರಣ ಬದಲಾಗ್ಲಿ ಶುರುವಾಗಿದೆ. ಹಾಗಾದ್ರೆ ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ, ಈ ರೀತಿ ಆಗ್ಲಿಕ್ಕೆ ಕಾರಣ ಏನು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಬಿಜೆಪಿ ಪಕ್ಷದವರಿಗೆ ಕಬ್ಬಿಣದ ಕಡಲೆಕಾಯಿ ಅನ್ಸ್ಕೊಂಡಿರೋದು ಪಶ್ಚಿಮ ಬಂಗಾಳ. ನಿಮ್ಗೆ ಗೊತ್ತಿದೆ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವರ ಗೋಲ್ ಏನಿದೆಯೋ ಆ ಗೋಲ್ ನ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಬಾರಿಯ ಚುನಾವಣೆಯಲ್ಲಿ ಕೂಡ ಅದೇ ರೀತಿ ಆಗ್ತದೆ ಅಂತಕೊಂಡು ಎಲ್ಲರೂ ತಿಳ್ಕೊಂಡಿದ್ರು. ಆದ್ರೆ ಈಗ ಪರಿಸ್ಥಿತಿ ಸ್ವಲ್ಪ ಬದಲಾಗ್ಲಿ ಪ್ರಾರಂಭ ಆಗಿದೆ. ಇತ್ತೀಚೆಗೆ ಅಂದ್ರೆ ಈಗ ಲೇಟೆಸ್ಟ್ ಬಂದಿರುವಂತಹ ಸರ್ವೆ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಬಿಜೆಪಿ ನಿಧಾನವಾಗಿ ಇಲ್ಲಿ ಚೇತರಿಸ್ಕೊಳ್ತಾ ಇದೆ. ಹಾಗೇನೆ ಮಮತಾ ಬ್ಯಾನರ್ಜಿ ಅವರಿಗೆ ಅತ್ಯಂತ ತೀವ್ರವಾದಂತಹ ಪೈಪೋಟಿ ಕೊಡ್ತಾ ಇದೆ. ಅಂದ್ರೆ ಈಗ ಸದ್ಯದ ಪರಿಸ್ಥಿತಿ 50-50 ಅನ್ನುವ ಮಟ್ಟಿಗೆ ಅಲ್ಲಿ ನಿರ್ಮಾಣ ಆಗಿದೆ. ನಿನ್ನೆಷ್ಟೇ ರಿಲೀಸ್ ಆಗಿರುವಂತಹ IANS ಮತ್ತು ಮ್ಯಾಟ್ರಿಸ್ ಸಂಸ್ಥೆಯವರ ಸರ್ವೆ ಪ್ರಕಾರ ಇಲ್ಲಿ ಬಿಜೆಪಿ 130ರಿಂದ 150 ಸ್ಥಾನಗಳಲ್ಲಿ ಗೆಲ್ಬಹುದು. ಹಾಗೇನೆ TMC 140ರಿಂದ 160 ಸ್ಥಾನಗಳಲ್ಲಿ ಗೆಲ್ತದೆ. ಮತ್ತು ಇತರರು ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂತ ಕೂಡ ಅಲ್ಲಿ ಒಂದಿದೆ, ಅವರು ಅಥವಾ ಬೇರೆಯವರೆಲ್ಲರೂ ಸೇರಿ 8ರಿಂದ 10 ಕ್ಷೇತ್ರಗಳಲ್ಲಿ ಗೆಲ್ಲುವಂತ ಸಾಧ್ಯತೆ ಇದೆ. ಈ ರೀತಿಯಾದಂತ ಸರ್ವೆ ಬಂದಿದೆ. ಆದ್ರೆ ಕೇವಲ ಒಂದು ವಾರದ ಹಿಂದೆ ಬಂದಂತ ಸರ್ವೆ ಏನ್ ಹೇಳ್ತಾ ಇತ್ತು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರು ಖಂಡಿತವಾಗಿಯೂ 200 ಕ್ಷೇತ್ರಗಳಿಗಿಂತಲೂ ಜಾಸ್ತಿ ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸ್ತಾರೆ. ಅವರು ಕ್ಲಿಯರ್ ಮೆಜಾರಿಟಿಯೊಂದಿಗೆ ಅಲ್ಲಿ ಅಧಿಕಾರದ ಗದ್ದುಗೆ ಏರ್ತಾರೆ. ಈ ರೀತಿಯಾಗಿ ಸರ್ವೆ ಹೇಳಿತ್ತು. ಆದ್ರೆ ಈಗ ಪರಿಸ್ಥಿತಿ ಬದಲಾಗ್ತಾ ಬಂದಿದೆ. ಮಮತಾ ಬ್ಯಾನರ್ಜಿ ಅವರು ಕೇವಲ 140ರಿಂದ 160 ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲಬಹುದು ಅಂತ ತಿಳ್ಕೊಂಡಿದೆ. ಆದ್ರೆ ಚುನಾವಣೆ ಇನ್ನೂ ಕೂಡ ಬಹಳಷ್ಟು ದಿನಗಳಿರೋದ್ರಿಂದ ಅಷ್ಟರೊಳಗಡೆ ಇನ್ನೂ ಕೂಡ ಬಹಳಷ್ಟು ಚೇಂಜಸ್ ಆಗ್ಬಹುದು. ಇಲ್ಲಿ ಮಮತಾ ಬ್ಯಾನರ್ಜಿ ಪ್ಲಸ್ ಕೂಡ ಆಗ್ಬಹುದು ಅಥವಾ ಮೈನಸ್ ಕೂಡ ಆಗುವಂತ ಸಾಧ್ಯತೆಗಳಿದೆ. ಇಲ್ಲಿ ಒಟ್ಟಿಗೆ 294 ಕ್ಷೇತ್ರಗಳಿದೆ. ಇದರಲ್ಲಿ ಮ್ಯಾಜಿಕ್ ನಂಬರ್ 148. ಯಾರು 148 ದಾಟ್ತಾರೋ ಅವರು ಅಲ್ಲಿ ಅಧಿಕಾರದ ಗದ್ದುಗೆ ಏರ್ತಾರೆ. ಆದ್ರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಬಿಜೆಪಿ ಮೇಲುಗೈ ಸಾಧಿಸುವಂತ ಸಾಧ್ಯತೆ ಇದೆ ಅನಿಸ್ತಾ ಇದೆ. ಈ ರೀತಿ ಆಗ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರು ಇತ್ತೀಚೆಗೆ ಮಾಡ್ಕೊಳ್ತಾ ಇರುವಂತಹ ಕೆಲವೊಂದು ಎಡವಟ್ಟುಗಳು ಮತ್ತು TMC ಪಕ್ಷದ ಕಾರ್ಯಕರ್ತರು ಅನ್ಸ್ಕೊಂಡಿರುವಂತಹ ಒಂದಿಷ್ಟು ಗೂಂಡಗಳು ಪಶ್ಚಿಮ ಬಂಗಾಳದಲ್ಲಿ ನಡೆಸ್ತಿರುವಂತಹ ದಾಂಧಲೆಗಳು, ಇದೆಲ್ಲದರಿಂದಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಈ ಚುನಾವಣೆಯಲ್ಲಿ ಬಹುದೊಡ್ಡದಾದಂತಹ ಹಿನ್ನಡೆ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇಲ್ಲಿವರೆ ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ನೀವೇನಾದ್ರು ಜೀವಂತ ಉಳ್ಕೋಬೇಕು ಅಂತ ಹೇಳಿದ್ರೆ ನೀವು ಮಮತಾ ಬ್ಯಾನರ್ಜಿಗೆ ವೋಟ್ ಹಾಕ್ಬೇಕು. ಮಮತಾ ಬ್ಯಾನರ್ಜಿ ಅವರ TMC ಪಕ್ಷವನ್ನ ಬಿಟ್ಟು ಬೇರೆ ಇನ್ಯಾವುದಾದ್ರೂ ಪಕ್ಷಕ್ಕೆ ವೋಟ್ ಹಾಕಿದ್ರೆ ನಿಮ್ಮನ್ನ ನಾವು ಜೀವ ಸಹಿತ ಬಿಡೋದಿಲ್ಲ. ಈ ರೀತಿಯಾಗಿ TMC ಗುಂಡಗಳು ಓಪನ್ ಆಗಿ ಎಲ್ಲರಿಗೂ ಕೂಡ ಅವರು ಬೆದರಿಕೆ ಹಾಕ್ತಾ ಇದ್ರು. ಆದ್ರೆ ಈಗ ಪರಿಸ್ಥಿತಿ ಬದಲಾಗ್ಲಿ ಶುರುವಾಗಿದೆ. ಈಗಾಗಲೇ ಕೇಂದ್ರದ ಭದ್ರತಾ ಪಡೆಗಳು ಪಶ್ಚಿಮ ಬಂಗಾಳದ ಚುನಾವಣೆಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಭದ್ರತಾ ವ್ಯವಸ್ಥೆಗಳನ್ನ ನೋಡ್ಕೊಳ್ತಾ ಇದೆ. ಈ ಭದ್ರತಾ ಪಡೆಗಳು ಬಂದ ದಿನದಿಂದ ಅಲ್ಲಿಯ ಜನರಿಗೆ ಸ್ವಲ್ಪ ಧೈರ್ಯ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಈಗ ಜನರು ಅಲ್ಲಿ ಧೈರ್ಯವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಿಮ್ಗೆ ಆಶ್ಚರ್ಯ ಅನ್ಸ್ಬಹುದು, ನಿನ್ನೆ ಒಂದು ವಿಡಿಯೋ ಕೂಡ ನನ್ಗೆ ಯಾರೋ ಕಳಿಸ್ಕೊಟ್ರು, ಅದನ್ನ ನಂಗೆ ಇಲ್ಲಿ ಶೇರ್ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಆ ವಿಡಿಯೋ ಪೂರ್ವ ಮೇದಿನಿಪುರಕ್ಕೆ ಸಂಬಂಧಪಟ್ಟಂತದ್ದು ಯಾವುದೋ ಒಂದು ಹಳ್ಳಿಯ ಒಂದು ವಿಡಿಯೋ ಆಗಿತ್ತು ಅದು. ಆ ಹಳ್ಳಿಗೆ ಚುನಾವಣಾ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ರು, ಅಲ್ಲಿರುವಂತಹ ಮತದಾರರನ್ನ ಮಾತಾಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದಿಷ್ಟು ಹಿಂದೂ ಮತದಾರರು ಮಾತಾಡ್ತಾ ಇದ್ರು, ಅಂದ್ರೆ ಹೆಂಗಸರು ಮಕ್ಕಳು ಮಾತಾಡ್ತಾ ಇದ್ರು. ಅಲ್ಲಿ ಅವ್ರು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ನಾವು ಇಲ್ಲಿ ಅತ್ಯಂತ ಭಯದಿಂದ ಬದುಕ್ತಾ ಇದ್ದೇವೆ. ಚುನಾವಣೆ ಸಂದರ್ಭದಲ್ಲಿ ನಮಗೆ ಯಾರಿಗೆ ಇಷ್ಟ ಇದೆಯೋ ಅವರಿಗೆ ಮತ ಹಾಕುವಂತಹ ಹಕ್ಕು ನಮ್ಗೆ ಇಲ್ಲಿ ಇಲ್ಲ. ಇಲ್ಲಿರುವ ಬಹುಸಂಖ್ಯಾತರಾದಂತಹ ಮುಸಲ್ಮಾನರು ನಮ್ಮನ್ನ ಬೆದರಿಸ್ತಾರೆ. ಅವರು ಯಾರಿಗೆ ವೋಟ್ ಹಾಕ್ಬೇಕಂತ ಹೇಳಿ ಹೇಳ್ತಾರೋ ಅವರಿಗೆ ನಾವು ವೋಟ್ ಹಾಕ್ಬೇಕೆ ಹೊರತು ಬೇರೆ ಇನ್ಯಾರಿಗೂ ನಾವು ವೋಟ್ ಹಾಕುವಂತಿಲ್ಲ. ಈ ರೀತಿಯಾಗಿ ಅವರು ತಮ್ಮ ಅಳಲನ್ನ ತೋಡ್ಕೊಂತ ಇದ್ರು. ಒಂದ್ ವೇಳೆ ಬೇರೆ ಯಾರಿಗಾದ್ರೂ ವೋಟ್ ಹಾಕಿದ್ರೆ ಅವರ ಮೇಲೆ ಅಲ್ಲಿರುವಂತಹ ಸ್ಥಳೀಯ ಮುಸಲ್ಮಾನರು ಹಲ್ಲೆಯನ್ನ ನಡೆಸ್ತಾರೆ. ಆದ್ರಿಂದಾಗಿ ಅವರು ಹೆದರಿಕೆಯಿಂದಾನೆ ಅವ್ರು ಯಾವ ಪಕ್ಷಕ್ಕೆ ವೋಟ್ ಹಾಕ್ಬೇಕು ಅಂತ ಹೇಳ್ತಾರೋ ಆ ಪಕ್ಷಕ್ಕೆ ವೋಟ್ ಹಾಕುವಂತ ಪರಿಸ್ಥಿತಿಯಲ್ಲಿತ್ತು. ಈ ಬಾರಿ ಅವರು ಧೈರ್ಯವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅವರು ಈ ರೀತಿಯಾಗಿ ಧೈರ್ಯವಾಗಿ ಮಾತಾಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿರುವಂತಹ CAPF ಸಿಬ್ಬಂದಿ. ಈ CAPF ಸಿಬ್ಬಂದಿಯನ್ನು ನೋಡಿದ ಮೇಲೆ ಅವ್ರಿಗೆ ಸ್ವಲ್ಪ ಧೈರ್ಯ ಬಂದಿದೆ. ಈ ಬಾರಿ ಯಾದ್ರೂ ನಾವು ಯಾರಿಗೆ ವೋಟ್ ಹಾಕ್ಬೇಕಂತ ತಗೊಂಡಿದ್ದೀವೋ ಅವರಿಗೆ ವೋಟ್ ಹಾಕ್ಲಿಕ್ಕೆ ಅವಕಾಶ ಸಿಗ್ತದೆ. ಈ ರೀತಿಯಾಗಿ ಅವರು ಧೈರ್ಯದಿಂದ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿ ಆ ರೀತಿ ಇದೆ. ನಿಮ್ಗೆ ನೆನಪಿರ್ಬಹುದು, ಕೇವಲ ಒಂದು 2-3 ವಾರದ ಹಿಂದೆ ಅನ್ಸುತ್ತೆ, ಮಮತಾ ಬ್ಯಾನರ್ಜಿ ಅವರು ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ರು. ಅಲ್ಲಿ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ಅಲ್ಲಿ ಸೇರಿರುವಂತಹ ಹಿಂದೂಗಳನ್ನ ಉದ್ದೇಶಿಸಿ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟರು.
ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಾವು ಇಲ್ಲಿ ಇರೋದ್ರಿಂದಾಗಿ ನೀವು ಸುರಕ್ಷಿತರಾಗಿದ್ದೀರಾ. ಒಂದ್ ವೇಳೆ ನಾವು ಈ ರಾಜ್ಯದಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಇನ್ನೊಂದು ಸಮುದಾಯದವರು ಬಂದು ಮುಗಿಸಿ ಬಿಡ್ತಾ ಇದ್ರು. ಆದ್ರೆ ನಾನು ಇರುವವರೆಗೂ ಕೂಡ ನಿಮ್ಗೆ ಯಾವುದೇ ರೀತಿಯಂತ ಸಮಸ್ಯೆ ಇಲ್ಲದ ರೀತಿಯಲ್ಲಿ ನಾನು ನೋಡ್ಕೊಳ್ತೇನೆ. ಈ ರೀತಿಯಾಗಿ ಅವರು ಓಪನ್ ಆಗಿ ಹೇಳಿಕೆಯನ್ನು ಕೊಟ್ಟರು. ಇಲ್ಲಿ ನಾವು ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಅವರು, ಇನ್ನೊಂದು ಸಮುದಾಯದವರು ಅಂತ ಹೇಳಿದ್ರೆ ಮುಸಲ್ಮಾನರು ಬಂದ್ರು ನಿಮ್ಮನ್ನು ಕೊಂದು ಬಿಡ್ತಾ ಇದ್ರು. ಆದ್ರೆ ನಾನು ಅವ್ರನ್ನ ತಡೆ ಹಿಡಿದಿದ್ದೇನೆ. ಒಂದ್ ವೇಳೆ ನನ್ನನ್ನೇನಾದ್ರೂ ಅಧಿಕಾರದಿಂದ ಕೆಳಗಡೆ ಇಳಿಸಿದ್ರೆ ನಿಮ್ಮ ರಕ್ಷಣೆಗೆ ಯಾರು ಇಲ್ಲ. ಈ ರೀತಿಯಾಗಿ ಅಲ್ಲಿರುವಂತಹ ಹಿಂದೂ ಮತದಾರರಿಗೆ ನೇರವಾಗಿ ಮಮತಾ ಬ್ಯಾನರ್ಜಿ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಹಾಗೇನೆ ಅಲ್ಲಿ SIR ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇದು ಕೂಡ ನಿಮ್ಗೆ ಗೊತ್ತಿರುವಂತಹ ವಿಷಯ. ಈಗ ಲೇಟೆಸ್ಟ್ ಆಗಿ ಬಂದಿರುವಂತಹ ಸುದ್ದಿ ಏನಂತ ಹೇಳಿದ್ರೆ, ಅಂದ್ರೆ ನಿನ್ನೆವರೆಗೆ ಆಗಿರುವಂತದ್ದು 90 ಲಕ್ಷ ಮತದಾರರ ಹೆಸರನ್ನ ಈಗಾಗಲೇ ಡಿಲೀಟ್ ಮಾಡಲಾಗಿದೆ. ಇನ್ನೂ ಕೂಡ ಸ್ಕ್ರೂಟಿನಿ ನಡೀತಾ ಇದೆ. ಮೋಸ್ಟ್ಲಿ ಫೈನಲ್ ಲಿಸ್ಟ್ ಇವತ್ತು ಸಂಜೆ ಬರುವಂತ ಸಾಧ್ಯತೆ ಇದೆ. ಬಂದಿರುವಂತಹ ಮಾಹಿತಿ ಪ್ರಕಾರ 1 ಕೋಟಿಗೂ ಹೆಚ್ಚು ಜನರ ಹೆಸರು ಅಲ್ಲಿ ಡಿಲೀಟ್ ಆಗುವಂತ ಸಾಧ್ಯತೆ ಇದೆ. ಇಲ್ಲಿ SIR ಪ್ರಕ್ರಿಯೆ ಮುಖಾಂತರ ಮುಸಲ್ಮಾನರನ್ನೇ ಟಾರ್ಗೆಟ್ ಹಾಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಆ ರೀತಿ ನಡೀತಾ ಇಲ್ಲ. ಯಾರ ಬಳಿ ಸರಿಯಾದಂತ ಡಾಕ್ಯುಮೆಂಟ್ಸ್ ಇಲ್ಲ, ಯಾರು ಅಕ್ರಮ ವಲಸಿಗರು ಅಂತ ಅಲ್ಲಿ ಪ್ರೂವ್ ಆಗ್ತಾ ಇದೆಯೋ ಅಂತವರ ಹೆಸರನ್ನ ಮಾತ್ರ ಡಿಲೀಟ್ ಮಾಡ್ತಾ ಇದ್ದಾರೆ ಹೊರತು ಬೇರೆ ಇನ್ಯಾರ ಹೆಸರು ಕೂಡ ಡಿಲೀಟ್ ಆಗ್ತಾ ಇಲ್ಲ. ಅಕ್ರಮ ವಲಸಿಗರಿಗೆ ನಮ್ಮ ದೇಶದಲ್ಲಿ ಯಾಕೆ ಮತದಾನದ ಹಕ್ಕನ್ನು ಕೊಡಬೇಕು? ಅವ್ರನ್ನ ನಾವ್ ಯಾಕೆ ಸಾಕ್ಬೇಕು? ಇದನ್ನ ಉಳಿದವ್ರು ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಕೊಂಡು ಕೇವಲ ಅವರು ಮುಸಲ್ಮಾನರು ಹಾಗಾಗಿ ಅವ್ರ ಹೆಸರನ್ನ ಡಿಲೀಟ್ ಮಾಡಬಾರ್ದು. ಇಲ್ಲಿ ಎಲೆಕ್ಷನ್ ಕಮಿಷನ್ ಅಕ್ರಮವನ್ನ ಎಸಗ್ತಾ ಇದೆ, ಅವರು ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರಶ್ನೆ ಮಾಡೋದು ಖಂಡಿತವಾಗಿ ಸಮಂಜಸ ಅಲ್ಲ ಅನ್ಸ್ತದೆ. ಆದ್ರೆ ಈ SIR ಪ್ರಕ್ರಿಯೆ ಮುಖಾಂತರ ಈ ಡಿಲೀಟ್ ಆಗ್ತಿರುವಂತಹ ಮತದಾರರು ಎಲ್ಲರೂ ಕೂಡ ಇಲ್ಲಿವರೆಗೆ ಮಮತಾ ಬ್ಯಾನರ್ಜಿ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದೆ. ಇದ್ರ ಜೊತೆಗೆ ಮೊನ್ನೆ ಮಾಲ್ಡಾದಲ್ಲಿ ನಡೆದಿರುವಂತಹ ಒಂದು ಗಲಭೆ, ಮಾಲ್ಡಾದಲ್ಲಿ ಏನೆಲ್ಲ ನಡೀತು ಅನ್ನೋದು ನಿಮ್ಗೆ ಗೊತ್ತಿದೆ. ಅದಾದ್ಮೇಲೂ ಕೂಡ ಏನೆಲ್ಲ ಈಗ ನಡೀತಾ ಇದೆ ಅದು ಕೂಡ ನಿಮ್ಗೆ ಗೊತ್ತಿರಬಹುದು. ಕೆಲವೊಂದು ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಈ ಗಲಭೆಯಲ್ಲಿ ಭಾಗವಹಿಸಿದಂತಹ ಜನರನ್ನ ಈಗ ಬೇಟೆ ಆಡ್ತಾ ಇದ್ದಾರೆ. ಅವ್ರು ಎಲ್ಲೆಲ್ಲ ಇದ್ದಾರೋ ಅವ್ರನ್ನ ಹುಡುಕಿ ತಗೊಂಡ್ಬಂದು ಲಾಕಪ್ ತಳ್ಳುವಂತಹ ಕೆಲಸ ನಡೀತಾ ಇದೆ. ಹಾಗೇನೆ ಅವರಿಗೆ ಸರಿಯಾದಂತಹ ಟ್ರೀಟ್ಮೆಂಟ್ಗಳು ಕೂಡ ನಡೀತಾ ಇದೆ. ಇದರಿಂದಾಗಿ ಅಲ್ಲಿಯ ಜನತೆಗೂ ಕೂಡ ಸ್ವಲ್ಪ ಧೈರ್ಯ ಬರ್ಲಿಕ್ಕೆ ಶುರುವಾಗಿದೆ. ಹಾಗಾಗಿ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಸ್ವಲ್ಪ ಭಯಮುಕ್ತವಾದಂತಹ ವಾತಾವರಣದಲ್ಲಿ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಮಮತಾ ಬ್ಯಾನರ್ಜಿ ಅವರಿಗೆ ಮುಳುವಾಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ಬಾರಿ ಚುನಾವಣೆಗೆ ಮತಗಟ್ಟೆಗಳ ಸಂಖ್ಯೆಯನ್ನ ದ್ವಿಗುಣಗೊಳಿಸಿರುವಂತಹದ್ದು. ಇಲ್ಲಿವರೆಗೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ದೂರದಲ್ಲಿ ಮತಗಟ್ಟೆಗಳು ಇರ್ತಾ ಇತ್ತು. ಕೆಲವರು ಏನ್ ಮಾಡ್ತಾ ಇದ್ರು, ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ, ಮತಗಟ್ಟೆಗೆ ಹೋಗ್ತಾ ಇರಲಿಲ್ಲ, ಒಂದು ದೂರ ಇದೆ ಅಂತಕೊಂಡು. ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಯಾವ ಸಂದರ್ಭದಲ್ಲೂ ಕೂಡ ಗಲಭೆ ಆಗುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಅವರು ಮತಗಟ್ಟೆಗಳಿಗೆ ತೆರಳ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಅಪಾರ್ಟ್ಮೆಂಟ್ ಸಮುಚ್ಚಯ ಇದೆ ಅಂತ ಹೇಳಿದ್ರೆ ಆ ಅಪಾರ್ಟ್ಮೆಂಟ್ ಸಮುಚ್ಚಯದ ಹೊರಗಡೆನೆ ಮತಗಟ್ಟೆಯನ್ನು ಓಪನ್ ಮಾಡಿದ್ದಾರೆ. ಹಾಗೇನೆ ಪ್ರತಿಯೊಂದು ಊರಿನಲ್ಲೂ ಕೂಡ ಈ ಮತಗಟ್ಟೆಗಳನ್ನು ಓಪನ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಜನರಿಗೆ ಬಂದು ಹೋಗ್ಲಿಕ್ಕೂ ಕೂಡ ಸಮಸ್ಯೆ ಆಗೋದಿಲ್ಲ. ಅದರಲ್ಲೂ ಪ್ರಮುಖವಾಗಿ ಈ ಅಪಾರ್ಟ್ಮೆಂಟ್ ವಾಸಿಗಳು ಇರ್ತಾರಲ್ಲ, ಇವರು ಸಾಮಾನ್ಯವಾಗಿ ಮತದಾನದಲ್ಲಿ ಭಾಗವಹಿಸೋದಿಲ್ಲ. ನಿಮ್ಗೆ ಗೊತ್ತಿದೆ, ಅಲ್ಲಿ ಸ್ವಲ್ಪ ಅಪ್ಪರ್ ಮಿಡ್ಲ್ ಕ್ಲಾಸ್ ಜನ ಇರ್ತಾರೆ. ಇವ್ರು ಯಾವಾಗಲೂ ಕೂಡ ದೇಶದ ರಾಜಕೀಯದ ಬಗ್ಗೆ ಮಾತಾಡ್ತಾ ಇರ್ತಾರೆ, ಎಲ್ರಿಗೂ ಬೈತಾನೆ ಇರ್ತಾರೆ. ಆದ್ರೆ ಖುದ್ದಾಗಿ ಇವರು ಮತದಾನದಲ್ಲಿ ಭಾಗವಹಿಸುವುದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಹೋಗಿ ನಾವು ಕ್ಯೂ ನಿಲ್ಬೇಕು, ಹೋದ ತಕ್ಷಣ ಓಟ್ ಹಾಕ್ಲಿಕ್ಕೆ ಆಗಲ್ಲ, ಕಾಯ್ಬೇಕು, ಈ ರೀತಿಯಾಗಿ ಅಲ್ಲಿ ಯೋಚನೆ ಮಾಡುವಂತಹ ಜನ ಈ ಅಪಾರ್ಟ್ಮೆಂಟ್ ಗಳಲ್ಲಿ ಇರ್ತಾರೆ. ಆದ್ರೆ ಈ ಬಾರಿ ಅವರಿಗೆ ತಮ್ಮ ಮನೆಯ ಕಾಂಪೌಂಡ್ ಅನ್ನು ದಾಟಿ ಹೊರಗಡೆ ಬಂದ ತಕ್ಷಣ ಮತಗಟ್ಟೆಗಳು ಸಿಗೋದ್ರಿಂದ ಖಂಡಿತವಾಗಿ ಈ ಬಾರಿ ಅವರು ಮತದಾನದಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಇದು ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ಮುಳು ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಅಲ್ಲಿಯ ಜನತೆಗೆ ಕೇಂದ್ರ ಚುನಾವಣಾ ಆಯೋಗ ಮತ್ತು ಭದ್ರತಾ ಪಡೆಗಳು ಧೈರ್ಯವನ್ನು ತುಂಬುತ್ತಾ ಇದ್ದಾರೆ. ನೋಡಿ, ನಾವು ಈ ಬಾರಿ ನಿಮ್ಮ ಜೊತೆಗಿದ್ದೇವೆ, ನೀವು ಧೈರ್ಯದಿಂದ ಬಂದು ನಿಮ್ಗೆ ಯಾರಿಗೆ ಓಟ್ ಹಾಕ್ಲಿಕ್ಕೆ ಇಷ್ಟ ಇದೆಯೋ ಅವ್ರಿಗೆ ನೀವು ಓಟ್ ಹಾಕಿ, ನೀವು ಯಾವುದೇ ಕಾರಣಕ್ಕೆ ಬೆದರುವಂತಹ ಅವಶ್ಯಕತೆ ಇಲ್ಲ, ನಾವು ನಿಮ್ ಜೊತೆಗಿದ್ದೇವೆ ಅಂತ ಅವರಿಗೆ ಧೈರ್ಯ ತುಂಬುತ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಜನರು ಮುಕ್ತವಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಇದು ಚುನಾವಣೆವರೆಗಿನ ಪ್ರಕ್ರಿಯೆ ಆದ್ರೆ, ಚುನಾವಣೆ ಮುಗ್ದ ಮೇಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಗಲಭೆ ನಡೆಯೋದು ಸರ್ವೇ ಸಾಮಾನ್ಯ. ನೀವು ಬಹಳಷ್ಟು ಬಾರಿ ನೋಡಿರ್ತೀರಾ, ಚುನಾವಣೆ ಮುಗ್ದ ಮೇಲೆ ಯಾರು ಬಿಜೆಪಿ ಕಾರ್ಯಕರ್ತರು ಅನ್ಸ್ಕೊಂಡಿದ್ದಾರೋ ಅಥವಾ ಯಾರು ಬಿಜೆಪಿ ಓಟ್ ಹಾಕಿದ್ದಾರೆ ಅನ್ನೋ ಒಂದು ಗುಮಾನಿ ಅಲ್ಲಿಯ TMC ಕಾರ್ಯಕರ್ತರಾಗಿರ್ತದೋ ಅಂತವರ ಮನೆಗಳನ್ನ ಟಾರ್ಗೆಟ್ ಹಾಕೊಂಡು ಅವ್ರ ಮೇಲೆ ದಾಳಿ ನಡೆಸುವಂತಹದ್ದು, ನಾಡ ಬಾಂಬ್ ಅನ್ನು ಉಪಯೋಗಿಸಿ ಅವರ ಮನೆಯನ್ನ ಉಡಾಯಿಸುವಂತಹದ್ದು, ಕೆಲವು ಸಂದರ್ಭಗಳಲ್ಲಿ ಅಲ್ಲಿಯ ಮನೆಗಳಿಗೆ ನುಗ್ಗಿ ಅಲ್ಲಿಯ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿರುವಂತಹ ಘಟನೆಗಳು ಕೂಡ ನಡೆದಿದೆ. ಈ ರೀತಿಯಾಗಿ ಅಲ್ಲಿಯ ಜನರನ್ನ ಅವ್ರು ಬೆದರಿಸ್ತಾ ಇದ್ರು. ಹಾಗಾಗಿ ಅಲ್ಲಿಯ ಜನತೆ ತಮಗೆ ಯಾರಿಗೆ ಇಷ್ಟ ಇದೆಯೋ ಅವ್ರಿಗೆ ಓಟ್ ಹಾಕ್ಲಿಕ್ಕೆ ಕೂಡ ಹೆದರ್ಕೊಂತ ಇದ್ರು. ಕಾರಣ ಏನು ಅಂತ ಹೇಳಿದ್ರೆ, ಇಲೆಕ್ಷನ್ ಮುಗಿದ ಮೇಲೂ ಕೂಡ ಇವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಚುನಾವಣಾ ಆಯೋಗ ಏನ್ ನಿರ್ಧಾರ ಮಾಡಿದೆ ಅಂತ ಹೇಳಿದ್ರೆ, ಚುನಾವಣೆ ಮುಗಿದ ಮೇಲೂ ಕೂಡ ಒಂದಿಷ್ಟು ಭದ್ರತಾ ಪಡೆಗಳನ್ನ ಪಶ್ಚಿಮ ಬಂಗಾಳದಲ್ಲೇ ನಿಲ್ಸಿರ್ತಾರೆ.
ಯಾವುದೆಲ್ಲ ಸೂಕ್ಷ್ಮ ಪ್ರದೇಶಗಳು ಅನ್ಸ್ಕೊಂಡಿರ್ತಾವೋ ಅಂತಹ ಪ್ರದೇಶಗಳಲ್ಲಿ ಭದ್ರತಾ ಪಡೆಗಳನ್ನ ಉಳಿಸ್ಕೊಳ್ತಾರೆ. ಹೆಚ್ಚು ಕಡಿಮೆ 500 ಕಂಪನಿ ಭದ್ರತಾ ಪಡೆಗಳನ್ನ ಅಲ್ಲೇ ನಿಲ್ಲಿಸುವಂತ ಸಾಧ್ಯತೆ ಇದೆ. ಆ ಮೂಲಕ ಅಲ್ಲಿಯ ಜನತೆಗೆ ಅವರು ಧೈರ್ಯ ತುಂಬ್ತಾ ಇದ್ದಾರೆ. ನೀವು ಚುನಾವಣೆಯಲ್ಲಿ ಮುಕ್ತವಾಗಿ ಭಾಗವಹಿಸಿ, ನಿಮ್ಗೆ ಯಾರಿಗೆ ವೋಟ್ ಹಾಕ್ಲಿಕ್ಕೆ ಇಷ್ಟ ಇದೆಯೋ ಅವ್ರಿಗೆ ವೋಟ್ ಹಾಕಿ. ಆ ಮೂಲಕ ಚುನಾವಣಾ ಆಯೋಗ ಚುನಾವಣೆ ಮುಗ್ದ ಮೇಲೂ ಕೂಡ ನಾವು ನಿಮ್ ಜೊತೆಗಿದ್ದೇವೆ ಅಂತಕೊಂಡು ಅವರಿಗೆ ಧೈರ್ಯವನ್ನು ತುಂಬ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಸೋಲುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಅಲ್ಲಿ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಪಕ್ಷ ಬೇಕಾದ್ರೂ ಗೆಲ್ಲಿ ಅಥವಾ ಬಿಜೆಪಿ ಬೇಕಾದ್ರೂ ಗೆಲ್ಲಿ, ಮುಖ್ಯವಾಗಿ ಪಶ್ಚಿಮ ಬಂಗಾಳದಲ್ಲಿ ಬೇಕಾಗಿರುವಂತಹದ್ದು ಒಂದು ನ್ಯಾಯಯುತವಾದಂತಹ ಆಡಳಿತ. ಎಲ್ಲದಕ್ಕಿಂತ ಪ್ರಮುಖವಾಗಿ ಈ ಗಡಿ ಭಾಗದಲ್ಲಿ ನಡೀತಾ ಇರುವಂತಹ ಸಮಸ್ಯೆಗಳನ್ನ ಟ್ಯಾಕಲ್ ಮಾಡುವಂತಹ ಸರ್ಕಾರ ಬೇಕಾಗಿದೆ ಹೊರತು ಬರುವಂತಹ ಅಕ್ರಮ ವಲಸಿಗರನ್ನ ಸ್ವಾಗತಿಸಿ ಅವರಿಗೆ ವೋಟರ್ ಐಡಿ ಕೊಟ್ಟು ತಮ್ಮ ಮತದಾರರನ್ನಾಗಿ ಮಾಡುವಂತಹ ಸರ್ಕಾರ ಖಂಡಿತವಾಗಿ ನಮ್ಗೆ ಬೇಕಿಲ್ಲ. ಏನೇ ಸರ್ಕಸ್ ಮಾಡಿದ್ರು ಕೂಡ ಈ ಬಾರಿ ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲುವಂತ ಸಾಧ್ಯತೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಮಮತಾ ಬ್ಯಾನರ್ಜಿ ಅವರೇ ಮಾಡ್ಕೊಂಡು ಬರ್ತಾ ಇರುವಂತಹ ಸ್ವಯಂಕೃತ ಅಪರಾಧಗಳು ಮತ್ತು ಅವರ ಗುಂಡಾಪಡೆ ಪಶ್ಚಿಮ ಬಂಗಾಳದಲ್ಲಿ ನಡೆಸ್ತಾ ಇರುವಂತಹ ದಾಂಧಲೆ. ಇದೆಲ್ಲದರಿಂದಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಈ ಬಾರಿ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನೋದು ಲೇಟೆಸ್ಟ್ ಸರ್ವೆ ಹೇಳ್ತಾ ಇದೆ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ಇನ್ನು ಚುನಾವಣೆಗೆ ಬಹಳಷ್ಟು ದಿನಗಳಿದೆ. ಅಷ್ಟರೊಳಗಡೆ ಇನ್ನೂ ಬದಲಾವಣೆಗಳಾಗಬಹುದಾ? ಪಶ್ಚಿಮ ಬಂಗಾಳದಲ್ಲಿ ಯಾರು ಗೆಲ್ಬಹುದು? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.